ಯಾವಾಗ ಭೂಮಿಯ ಮೇಲೆ ಅನ್ಯಾಯ ಹೆಚ್ಚಾಗುತ್ತದೆಯೋ, ಯಾವಾಗ ಅಹಂಕಾರವು ಸತ್ಯವನ್ನು ಅಣಕಿಸುತ್ತದೆಯೋ, ಆಗ ಆ ಪರಮಾತ್ಮನೇ ಭೂಮಿಗೆ ಇಳಿದು ಬರಬೇಕಾಗುತ್ತದೆ. ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಕೇವಲ ಒಂದು ಪುರಾಣ ಕಥೆಯನ್ನಲ್ಲ, ಬದಲಾಗಿ ಮಾನವ ಕುಲದ ಅತ್ಯಂತ ಶ್ರೇಷ್ಠ ಆದರ್ಶವಾದ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಜೀವನವನ್ನು ವಿಶ್ಲೇಷಿಸಲಿದ್ದೇವೆ. ಶ್ರೀರಾಮನ ಕಥೆಯನ್ನು ನಾವು ಹಲವು ಬಾರಿ ಕೇಳಿರಬಹುದು, ಆದರೆ ಆತನ ಜೀವನದಿಂದ ನಾವು ಕಲಿಯಬೇಕಾಗಿರೋದು ಸಾಕಷ್ಟಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನ ಜೀವನದಿಂದ ನಾವು ಕಲಿಯಬೇಕಾಗಿರುವಂತಹ ಪಾಠಗಳೇನು, ಬನ್ನಿ ತಿಳ್ಕೊಂಬರೋಣ. ತ್ರೇತಾಯುಗದಲ್ಲಿ ಸರಯೂ ನದಿಯ ತೀರದಲ್ಲಿದ್ದ ಅಯೋಧ್ಯೆಯನ್ನು ಇಕ್ಷ್ವಾಕು ವಂಶಸ್ಥರಾದ ದಶರಥ ಮಹಾರಾಜರು ಆಳ್ತಿರ್ತಾರೆ. ಆತನಿಗೆ ಸಂಪತ್ತು, ಕೀರ್ತಿ ಎಲ್ಲವೂ ಇತ್ತು, ಆದರೆ ಮಕ್ಕಳಿರಲಿಲ್ಲ. ಕೊನೆಗೆ ವಸಿಷ್ಠ ಮುನಿಗಳ ಮಾರ್ಗದರ್ಶನದಲ್ಲಿ ಪುತ್ರಕಾಮೇಷ್ಟಿ ಯೋಗವನ್ನು ಮಾಡಿ ಅಗ್ನಿದೇವನ್ನು ನೀಡಿದ ದಿವ್ಯ ಪಾಯಸದ ಫಲವಾಗಿ ಚೈತ್ರ ಶುಕ್ಲ ನವಮಿಯ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯ ಗರ್ಭದಲ್ಲಿ ಶ್ರೀರಾಮನ ಜನನವಾಗುತ್ತದೆ. ಮಹರ್ಷಿ ವಾಲ್ಮೀಕಿಯವರು ರಾಮಾಯಣವನ್ನು ಬರೆಯುವ ಮುನ್ನ ನಾರದ ಮುನಿಗಳನ್ನ ಕೇಳ್ತಾರೆ, ಈ ಜಗತ್ತಿನಲ್ಲಿ ಸಕಲ ಗುಣ ಸಂಪನ್ನನಾದ ಪರಾಕ್ರಮಿಯಾದ ವ್ಯಕ್ತಿ ಯಾರಿದ್ದಾರೆ ಎಂದು. ಆಗ ನಾರದರು ಹೇಳ್ತಾರೆ, ಆ 16 ಅಸಾಧಾರಣ ಗುಣಗಳೇ ಶ್ರೀರಾಮ. ಶ್ರೀರಾಮ ಬಾಲಕನಾಗಿದ್ದಾಗಲೇ ವಿಶ್ವಾಮಿತ್ರರ ಜೊತೆ ಕಾಡಿಗೆ ಹೋಗಿ ಧರ್ಮದ ರಕ್ಷಣೆಗಾಗಿ ತಾಟಕಿಯಂತಹ ರಾಕ್ಷಸರನ್ನು ಸಂಹರಿಸ್ತಾನೆ. ಧರ್ಮದ ರಕ್ಷಣೆಗೆ ಕರುಣೆ ಎಷ್ಟು ಮುಖ್ಯವೋ, ಧರ್ಮಬದ್ಧವಾದ ಕೋಪವು ಅಷ್ಟೇ ಮುಖ್ಯ ಎಂದು ರಾಮ ಸಾಬೀತುಪಡಿಸ್ತಾನೆ. ಮಿಥಿಲೆಯಲ್ಲಿ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ವಿವಾಹವಾದ ನಂತರ ರಾಮನಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕದ ಸಿದ್ಧತೆಗಳು ನಡೆದಿರುತ್ತೆ. ಆದರೆ ಮಂಥರೆಯ ಮಾತಿಗೆ ಮರುಳಾದ ಕೈಕೇಯಿಯು ದಶರಥನಲ್ಲಿ ತನಗೆ ಬರಬೇಕಿದ್ದ 2 ವರಗಳನ್ನ ಕೇಳ್ತಾಳೆ. ಭರತನಿಗೆ ಪಟ್ಟಾಭಿಷೇಕ ಮತ್ತು ರಾಮನಿಗೆ 14 ವರ್ಷಗಳ ವನವಾಸ. ಇಲ್ಲಿ ನಾವು ಕಲಿಯಬೇಕಾಗಿರೋದು ಮೊದಲನೇ ಪಾಠ, ತಂದೆ ತಾಯಿಯ ಗೌರವ ಮತ್ತು ಇತರರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳುವುದು. ಇಂದಿನ ಕಾಲದಲ್ಲಿ ಸಣ್ಣ ವಿಷಯಕ್ಕೂ ಮಕ್ಕಳು ಪೋಷಕರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ಉದಾಹರಣೆಗಳಿವೆ. ಆದರೆ ರಾಮ ತನ್ನ ತಂದೆ ತನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡ್ತಿಲ್ಲ ಅಂತ ನಂಬ್ತಾನೆ. ಆತ ಒಮ್ಮೆಯೂ ಕೋಪಗೊಳ್ಳದೆ ತನ್ನ ಮಲತಾಯಿಯ ಮಾತನ್ನು ಆಶೀರ್ವಾದ ಎಂದು ಸ್ವೀಕರಿಸಿ ನಗುಮುಖದಿಂದಲೇ ಕಾಡಿಗೆ ಹೊರಡ್ತಾನೆ. ಸೀತೆ ಮತ್ತು ಲಕ್ಷ್ಮಣನ ಜೊತೆ ದಂಡಕಾರಣ್ಯ ಪ್ರವೇಶಿಸಿದ ರಾಮನಿಗೆ ಒಂದು ದೊಡ್ಡ ಆಘಾತ ಕಾದಿತ್ತು. ರಾವಣನು ಸೀತೆಯನ್ನ ಅಪಹರಿಸ್ತಾನೆ. ರಾಮ ಒಬ್ಬ ರಾಜನಾಗಿದ್ರೂ ಕೂಡ ತನ್ನ ಅಯೋಧ್ಯೆ ಸೇನೆಯನ್ನ ಸಹಾಯಕ್ಕೆ ಕರೀಲಿಲ್ಲ. ಇದು ನಮ್ಮ 2ನೇ ಪಾಠ, ಎಲ್ಲರನ್ನೂ ಸಮನಾಗಿ ಕಾಣುವುದು, ಜೊತೆಗೆ ಕರೆದೊಯ್ಯುವುದು. ರಾಮನು ಕಾಡಿನ ಪ್ರಾಣಿ ಪಕ್ಷಿಗಳ ಜೊತೆ ವಾನರರ ಜೊತೆ ಸೇರಿ ಸೈನ್ಯವನ್ನ ಕಟ್ತಾನೆ. ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಜಟಾಯುವಿಗೆ ಸ್ವತಃ ತಾನೇ ಅಂತ್ಯ ಸಂಸ್ಕಾರವನ್ನ ಮಾಡ್ತಾನೆ. ಹಾಗೆ 3ನೇ ಪಾಠ, ನಿಜವಾದ ಸ್ನೇಹ. ಸ್ವಾರ್ಥಕ್ಕಾಗಿ ಮಾಡುವ ಸ್ನೇಹಗಳೇ ತುಂಬಿರುವ ಈ ಕಾಲದಲ್ಲಿ ಸುಗ್ರೀವನಿಗೆ ಕಳೆದು ಹೋದ ರಾಜ್ಯವನ್ನು ಮರಳಿಸಿಕೊಡ್ತಾನೆ. ಆತನಿಗೆ ನೀಡಿದ ಮಾತನ್ನು ರಾಮ ಉಳಿಸ್ಕೊಳ್ತಾನೆ. ಇದಕ್ಕೆ ಪ್ರತಿಯಾಗಿ ಸುಗ್ರೀವ ಮತ್ತು ಪರಮಭಕ್ತ ಹನುಮಂತನು ರಾಮನ ಕಾರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಡ್ತಾರೆ. ಹನುಮಂತನ ಸಹಾಯದಿಂದ ಸಮುದ್ರಕ್ಕೆ ಸೇತುವೆನ ಕಟ್ತಾನೆ. ರಾವಣನನ್ನ ಸಂಹರಿಸಿ ರಾಮ ಸೀತೆಯನ್ನ ಮರಳಿ ಪಡ್ಕೊಳ್ತಾನೆ. ಆದರೆ ರಾಮನನ್ನು ನಾವ್ಯಾಕೆ ಇಷ್ಟೊಂದು ಪೂಜಿಸ್ತೀವಿ? ಕೇವಲ ಅವನು ಯುದ್ಧ ಗೆದ್ದ ಅಂತನ? ಖಂಡಿತ ಇಲ್ಲ. ಸದ್ಗುರುಗಳು ಹೇಳುವಂತೆ ರಾಮನ ಇಡೀ ಜೀವನವೇ ಸರಣಿ ಕಷ್ಟಗಳ ಸರಮಾಲೆಯಾಗಿತ್ತು. ಒಬ್ಬ ರಾಜನಾಗಿ ಹುಟ್ಟಿದ್ದರೂ 14 ವರ್ಷಗಳ ಕಾಲ ಕಾಡಿನಲ್ಲಿ ಅಲ್ದಾಡಬೇಕಾಯಿತು. ತನ್ನ ಹೆಂಡತಿಯನ್ನ ಕಳ್ಕೊಂಡ ಈತ 2700 ಕಿಲೋಮೀಟರ್ ನಡ್ಕೊಂಡೇ ಹುಡುಕ್ತಾನೆ. ತನ್ನ ಸ್ವಂತ ಮಕ್ಕಳೊಡನೆ ಯುದ್ಧ ಮಾಡುವಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಮತ್ತು ಕೊನೆಗೆ ಸೀತೆಯನ್ನ ಶಾಶ್ವತವಾಗಿ ಕಳ್ಕೊಳ್ತಾನೆ. ಇದು ನಮ್ಮ 4ನೇ ಮತ್ತು ಅತಿ ಮುಖ್ಯವಾದ ಪಾಠ. ಎಷ್ಟೇ ಕಷ್ಟ ಬಂದರೂ ಸಮಚಿತ್ತ ಕಳ್ಕೊಳ್ಬಾರದು. ತನ್ನ ವೈಯಕ್ತಿಕ ಜೀವನದಲ್ಲಿ ಇಷ್ಟೆಲ್ಲ ದುರಂತಗಳು ನಡೆದಿದ್ರೂ ರಾಮ ಎಂದಿಗೂ ದ್ವೇಷ ಸಾಧಿಸಲಿಲ್ಲ, ಕೋಪಗೊಳ್ಳಲಿಲ್ಲ. ಪರಿಸ್ಥಿತಿ ಏನೇ ಇರಬಹುದು, ತನ್ನ ಕರ್ತವ್ಯವನ್ನ ಅತ್ಯಂತ ಶ್ರದ್ಧೆಯಿಂದ ನಿಭಾಯಿಸ್ತಾನೆ. ಅದಕ್ಕಾಗಿಯೇ ಇಂದಿಗೂ ನಾವು ಆದರ್ಶ ಆಡಳಿತವನ್ನ ರಾಮರಾಜ್ಯ ಅಂತ ಕರಿತೀವಿ. ರಾಮನ ಜೀವನ ಹೇಗಿತ್ತೋ ಆತನ ಅಂತ್ಯವೂ ಅಷ್ಟೇ ತ್ಯಾಗ ಮತ್ತು ರೋಮಾಂಚನದಿಂದ ಕೂಡಿತ್ತು. ತ್ರೇತಾಯುಗ ಮುಗಿಯುವ ಸಮಯ ಬಂದಾಗ ಬ್ರಹ್ಮ ಮತ್ತು ಶಿವನ ಆದೇಶದಂತೆ ಯಮಧರ್ಮ ರಾಮನನ್ನು ಕರೆದೊಯ್ಯಲು ಬರ್ತಾನೆ. ಆದರೆ ರಾಮನ ಪರಮ ಭಕ್ತ ಹನುಮಂತನು ಬಾಗಿಲಿನಲ್ಲೇ ಕಾವಲಿದ್ದರಿಂದ ಯಮನಿಗೆ ಅಯೋಧ್ಯೆಯನ್ನು ಪ್ರವೇಶಿಸಲು ಸಾಧ್ಯ ಆಗೋದೇ ಇಲ್ಲ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹನುಮಂತನಿಗೆ ನೋವು ಮಾಡಬಾರದೆಂದು ರಾಮನು ಒಂದು ಉಪಾಯ ಮಾಡ್ತಾನೆ.
ತನ್ನ ಉಂಗುರವನ್ನ ಒಂದು ರಂಧ್ರದೊಳಗೆ ಬೀಳಿಸ್ತಾನೆ. ಅದನ್ನು ತರಲು ಹನುಮಂತನಿಗೆ ಹೇಳ್ತಾನೆ. ಆ ರಂಧ್ರವು ಪಾತಾಳ ಲೋಕಕ್ಕೆ ಹೋಗುತ್ತೆ. ಅಲ್ಲಿ ಹನುಮಂತನಿಗೆ ಲಕ್ಷಾಂತರ ರಾಮನ ಉಂಗುರಗಳು ಕಾಣಿಸ್ತವೆ. ಇದು ತನ್ನನ್ನು ದೂರ ಕಳಿಸಲು ರಾಮ ಮಾಡಿದ ಲೀಲೆ ಅಂತ ಹನುಮಂತನಿಗೆ ಅರ್ಥ ಆಗೋದಕ್ಕೆ ಬಹಳ ಸಮಯ ಅಂತ ತಗೊಳ್ಳೋದಿಲ್ಲ. ಇತ್ತ ಅಯೋಧ್ಯೆಯಲ್ಲಿ ಯಮನು ಋಷಿಯ ವೇಷದಲ್ಲಿ ಬರ್ತಾರೆ. ನಮ್ಮಿಬ್ಬರ ಏಕಾಂತದ ಮಾತಿಗೆ ಯಾರು ಅಡ್ಡಿಪಡಿಸುತ್ತಾರೋ ಅವರಿಗೆ ನೀನು ಮರಣದಂಡನೆಯನ್ನು ವಿಧಿಸಬೇಕು ಅಂತ ಷರತ್ತನ್ನ ವಿಧಿಸ್ತಾನೆ. ರಾಮನು ಲಕ್ಷ್ಮಣನಿಗೆ ಕಾವಲು ಕಾಯಲು ಹೇಳ್ತಾನೆ. ಆದರೆ ಅದೇ ಸಮಯಕ್ಕೆ ಕೋಪಿಷ್ಟ ದುರ್ವಾಸ ಮುನಿಗಳು ಬರ್ತಾರೆ. ಈಗಲೇ ನನ್ನನ್ನು ಒಳಗೆ ಬಿಡದಿದ್ರೆ ಇಡೀ ಅಯೋಧ್ಯೆಗೆ ಶಾಪ ನೀಡುತ್ತೀನಿ ಅಂತ ಬೆದರಿಸ್ತಾರೆ. ತನ್ನ ಅಣ್ಣನಿಗೆ ಮತ್ತು ರಾಜ್ಯಕ್ಕೆ ತೊಂದರೆಯಾಗಬಾರದು ಅಂತ ಲಕ್ಷ್ಮಣ ಗೊತ್ತಿದ್ದು ಒಳಗೆ ಹೋಗಿ ಷರತ್ತನ್ನ ಮುರಿತಾನೆ. ತನ್ನ ಅಣ್ಣನ ಮಾತಿಗೆ ಬೆಲೆ ಕೊಟ್ಟ ಲಕ್ಷ್ಮಣನು ಸರಯೂ ನದಿಯಲ್ಲಿ ಜಲ ಸಮಾಧಿ ಆಗ್ತಾನೆ. ತನ್ನ ನೆರಳಿನಂತಿದ್ದ ಲಕ್ಷ್ಮಣನೇ ಹೋದ ಮೇಲೆ ನಾನ್ಯಾಕಿರಬೇಕು ಅಂತ ನಿರ್ಧರಿಸಿದ ರಾಮ ತಾನೂ ಕೂಡ ಸರಯೂ ನದಿಯಲ್ಲಿ ಜಲ ಸಮಾಧಿಯಾಗೋದಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಪಾತಾಳ ಲೋಕದಿಂದ ಓಡೋಡಿ ಬಂದಂತ ಹನುಮಂತ, ಪ್ರಭು ನನ್ನನ್ನು ಬಿಟ್ಟು ಹೋಗದಿರಿ ಅಂತ ಜೋರಾಗಿ ಹೇಳ್ತಾನೆ. ಆಗ ರಾಮನು, ಹನುಮ ನೀನು ಚಿರಂಜೀವಿಯಾಗಿ ಈ ಭೂಮಿಯ ಮೇಲಿದ್ದು ಧರ್ಮವನ್ನು ರಕ್ಷಿಸು ಅಂತ ಆಶೀರ್ವಾದ ಮಾಡಿ ವಿಷ್ಣುವಿನ ರೂಪ ಪಡೆದು ಸರಯೂ ನದಿಯಲ್ಲಿ ಐಕ್ಯನಾಗ್ತಾನೆ. ಶ್ರೀರಾಮನು ಕೇವಲ ಭೂಮಿಯನ್ನು ಬಿಟ್ಟು ಹೋದನೆ ಹೊರತು ನಮ್ಮೆಲ್ಲರ ಮನಸ್ಸನ್ನಲ್ಲ. ರಾಮ ಎಂಬುದು ಕೇವಲ ಒಂದು ಹೆಸರಲ್ಲ, ಅದೊಂದು ವಿಚಾರ, ಅದೊಂದು ಚೇತನ. ನಾವೆಲ್ಲರೂ ದೇವರಾಗಲು ಸಾಧ್ಯವಿಲ್ಲ, ಆದರೆ ರಾಮನ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಒಬ್ಬ ಉತ್ತಮ ಮನುಷ್ಯನಂತೂ ಆಗಬಹುದು. ನಿಮಗೆ ಶ್ರೀರಾಮ ಮತ್ತು ಹನುಮಂತನ ಈ ಬಾಂಧವ್ಯದ ಕತೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಪರಿವಾರಕ್ಕೆ ಅವರು ಕೂಡ ಮೆಂಬರ್ ಆಗ್ತಾರೆ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ಲೈಕನ್ನ ಆನ್ನಲ್ಲಿ ಇಟ್ಕೊಳ್ಳಿ. ಇದರಿಂದ ನಾವು ಆಗ್ತಕ್ಕಂಥ ವಿಡಿಯೋಗಳು ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಆಗ ಮೊದಲು ನೀವು ಈ ವಿಡಿಯೋನ ನೋಡಬಹುದು. ನೀವು ಶ್ರೀರಾಮನ್ನ ಇಷ್ಟಪಡೋದಾದ್ರೆ, ಅವನ ಆದರ್ಶಗಳು ನಿಮಗೆ ಇಷ್ಟ ಆಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಜೈ ಶ್ರೀರಾಮ್.